ಸರ್ ನೋಡಿ ಇವಾಗ ಕಲರ್ ಬಂದಿದೆ ನೋಡಿ ಈ ತರ ಇದೆ ಕಲರ್. ಈಗ ಮಿಕ್ಸಿಗೆ ಹಾಕದ ಜರ್ರ ಅನ್ಸದ ಅಷ್ಟೇ ನೋಡಿ ಸರ್. ಇವಾಗ ಸರ್ ಕರೆಕ್ಟ್ ಆಗಿ ಬಂತಾ ನಿಮಗೆ? ಎಸ್ ಸರ್. ಎಸ್ ಸರ್. ವಾಂಗಿಬಾತ್ ಪೌಡ್ರು ಅದು ಚಟಾಪಟ ಚಟಾಪಟ ಅನ್ಬೇಕು ಇವಾಗ ಸಾಸಿ. ಮೈಸೂರು ಈರಂಗೆರೆ ಬದನೆಕಾಯಿ ಮೈಸೂರು ಈರಣ್ಗೆರೆ ಬದನೆಕಾಯಿ ಅನ್ನ ಹಾಕ್ತಾ ಇದೀನಿ ಇವಾಗ ನೋಡಿ. ಈಗ ಅನ್ನ ವಾಂಗಿಬಾತ್ ರೆಡಿ ರೆಡಿ ಸರ್. ಪ್ರಾಮಿಸ್ ಬೋಗಾದಿ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮಮ ಗರಿ ಧನಿ ರೆ ಸರಿ ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮನ್ನ ಬಹಳ ಇಷ್ಟಪಡೋ ಜನ ಸಾಕಷ್ಟು ಇದಾರೆ ನಮ್ಮ ಚಾನಲ್ ಅಲ್ಲಿ. ಹೇಳ್ತಾನೆ ಇರ್ತಾರೆ. ಬಹಳ ತುಂಬಾ ಖುಷಿ ಆಗುತ್ತೆ ಸರ್ ಆತರ ನೋಡಿದಾಗ. ನನಗಂತೂ ತುಂಬಾ ಬಹಳ ಖುಷಿ ಆಗ್ತಾ ಇದೆ. ಸಂತೋಷ ಅಂತಂದ್ರೆ ಹೇಳ್ಕೊಳಕ್ ಆಗದಷ್ಟು ಸಂತೋಷ ಆಗ್ತಾ ಇದೆ ಸರ್. ಅದೇ ತರ ಕಸ್ಟಮರ್ಸ್ ಬರ್ತಾ ಇದಾರಲ್ಲ? ಬರ್ತಾ ಇದ್ರೆ ಸರ್. ಈ ನಡುವೆ ಅಂತೂ ನೀವು ಬಂದು ಒಂದ್ಸರಿ ವಿಡಿಯೋ ಶೂಟ್ ಆದ್ಮೇಲೆ ಅಂತೂ ಜನ ಅಂತೂ ತುಂಬಾ ಜನ ಬರ್ತಾ ಇದಾರೆ ಅಂದ್ರೆ ಹೇಳ್ಕೊಳಕ್ ಆಗದಷ್ಟು ತುಂಬಾ ಜನ ಬರ್ತಿದ್ರು ಸರ್. ಬಹಳ ಖುಷಿ ಆಗುತ್ತೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಸರ್. ಈ ಒಬ್ರು ಸಿಕ್ಕಿದ್ರು. ಹಾ ಸರ್. ನಾನು ಕೇಳಿದೆ ಅವ್ರಿಗೆ, ನಾವ್ ಏನ್ ಹೇಳಿದ್ವು ಅದೇ ತರ ಇತ್ತ ಟೇಸ್ಟ್ ಅಂತ. ಅದೇ ತರ ಇತ್ತು, ರುಚಿಯಾಗಿತ್ತು, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸಬ್ಸ್ಕ್ರೈಬರ್. ಸೊ ಅದಕ್ಕೆ ಅವ್ರು ಕೇಳಿದ್ದೆ ವಾಂಗಿಬಾತು ವಿತ್ ಪೌಡರ್ ನಮ್ಗೆ ತೋರಿಸ್ಬೇಕು, ಕಂಪ್ಲೀಟ್ ವಿತ್ ಪೌಡರ್ ಹುರಿಯೋದ್ರಿಂದ. ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಸರ್, ತೋರಿಸ್ಕೊಡ್ತೀನಿ ಬನ್ನಿ. ಎಷ್ಟು ಅಳತೆ ತೋರಿಸ್ತಾ ಇದೀರಿ ಇವತ್ತು ಸರ್? ಇವಾಗ ಒಂದು 3 ಇಂದ 4 ಜನಕ್ಕೆ ಆಗಷ್ಟು ಅಳತೆ ತೋರಿಸ್ತಾ ಇದೀನಿ ಸರ್. ಇವಾಗ 3 ಇಂದ 4 ಅಂದ್ರೆ ಅನ್ನ, ಅದು ಅನ್ನ 3 ಇಂದ 4 ಜನಕ್ಕೆ ಆಗಷ್ಟು ಅನ್ನದ ಅಳತೆ ತೋರಿಸ್ತಾ ಇದೀನಿ. ಓಕೆ ಓಕೆ. ಅನ್ನದ ಅಳತೆ ಇಟ್ಕೊಂಡು ಸರಿ ಸರಿ. 1 ಕಪ್ ಕಡಲೆಬೇಳೆ, 1 ಕಪ್ ಉದ್ದಿನ ಕಾಳು, 1 ಕಪ್ ಧನಿಯಾ, ಒಂದು 10 ಪೀಸ್ ಅಷ್ಟು ಲವಂಗ, 1 ಪೀಸ್ ಚಕ್ಕೆ, ಮತ್ತೆ ಕೊಬ್ಬರಿ ಇದೆ, ಬ್ಯಾಡಗಿ ಮೆಣಸಿಕಾಯಿ ಇದೆ, ಮತ್ತೆ ಸಾಲ್ಟ್ ಇದೆ, ಇದು ಹುಣಸೆ ಹಣ್ಣು ರಸ ಇದೆ ಸರ್. ಇಲ್ಲಿ ನೋಡಿ ಟೊಮೆಟೊ ಇದೆ, ಬದನೆಕಾಯಿ ಹಚ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ಓಕೆ. ಇವಾಗ ಇದು ಅಳತೆಗಳನ್ನ ಮಾಡ್ತಾ ಹೇಳ್ಬಿಡ್ತೀರಾ? ಹೇಳ್ತೀನಿ. ಆಯಿಲ್ ಹಾಕ್ತಾ ಇದೀನಿ. ಎಷ್ಟು ಆಯಿಲ್ ಸರ್ ಇದು? ಆಗಿದೆ ಸರ್, ಅದ್ರಲ್ಲಿ ಒಂದು 4 ಸ್ಪೂನ್ ಇದೆ. 4 ಸ್ಪೂನ್ ಇದೆ ಆಯಿಲ್. 1 ಕಪ್ ಕಡಲೆಬೇಳೆ ಹಾಕ್ತಾ ಇದೀನಿ. ಆಯ್ತಾ? ಕಡಲೆಬೇಳೆ ಹಾಕಿದೀನಿ. ಒಳ್ಳೆ ಮಳೆ ಬರ್ತಾ ಇದೆಯಲ್ಲ ಸ್ವಾಮಿ ಅವರೇ? ಎಸ್ ಸರ್. ಈಗ ನೆಕ್ಸ್ಟ್ ಉದ್ದಿನ ಕಾಳು ಹಾಕಿದೆ. ಉದ್ದಿನ ಕಾಳು 1 ಕಪ್. ಎಸ್ ಸರ್, 1 ಕಪ್ ಉದ್ದಿನ ಕಾಳು. ಇದ್ರಲ್ಲಿ ಒಂದು 10 ಪೀಸ್ ಲವಂಗ ಇದೆ, ಒಂದೇ 1 ಪೀಸ್ ಚಕ್ಕೆ ಇದೆ ಸಣ್ಣದಾಗಿ. ಇದು ನಿಮ್ಮ ಸ್ವಾಮಿದು ವಾಂಗಿ ಸ್ಪೆಷಲ್ ವಾಂಗಿಬಾತ್. ಸ್ಪೆಷಲ್ ವಾಂಗಿಬಾತ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನೋಡಿ ಕ್ಲೀನ್ ಆಗಿ ಅದು ಕಲರ್ ಬರ್ಬೇಕು, ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಫ್ರೈ ಆಗ್ಬಿಡ್ಲಿ ಸರ್. ನೋಡಿ ಇವಾಗ ಕಲರ್ ಬಂದಿದೆ ನೋಡಿ ಈ ತರ ಇದೆ ಕಲರ್. ಇವಾಗ ಧನಿಯಾ ಹಾಕ್ತಾ ಇದೀನಿ. ಧನಿಯಾ 1 ಕಪ್. 1 ಕಪ್. ಇದ್ರಲ್ಲಿ ಒಂದು 20 ಪೀಸ್ ಇದೆ ಬ್ಯಾಡಗಿ ಮೆಣಸಿಕಾಯಿ ಅಷ್ಟೇ. ಸ್ವಲ್ಪ ಹಾಕಿದೀನಿ. ಇವಾಗ 1 ಕಪ್ ತಗೊಂಡಿದ್ದೆ, ಅರ್ಧ ಇದಕ್ಕೆ ಹಾಕಿದೀನಿ. ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಷ್ಟೇ. ಇವಾಗ ರೆಡಿ ಸರ್. ರೆಡಿ ಇಷ್ಟೇನಾ? ಅಷ್ಟೇ. ಈಗ ಮಿಕ್ಸಿಗೆ ಹಾಕದ ಜರ್ರ ಅನ್ಸದ ಅಷ್ಟೇ. ನೋಡ್ಬಿಡೋಣ ಪೌಡರ್. ಬನ್ನಿ ಸರ್. ಇದು ಆರ್ಬೇಕಾ ಸರ್? ಹಾ ಸರ್, ಇವಾಗ ಆರ್ಬೇಕು, ಯಾಕಂದ್ರೆ ಬಿಸಿ ಇದೆಯಲ್ವಾ, ಅದರಿಂದ ಸ್ವಲ್ಪ ಆರ್ಬೇಕು ಸರ್ ಇದು. ಓಕೆ ಸರ್. ಇವಾಗ ಇದು ಆರಿದೆ, ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ ಸರ್. ಇವಾಗ ಸರ್ ಕರೆಕ್ಟ್ ಆಗಿ ಬಂತಾ ನಿಮಗೆ? ಎಸ್ ಸರ್. ಎಸ್ ಸರ್. ವಾಂಗಿಬಾತ್ ಪೌಡ್ರು ರೆಡಿ ಇದೆ. ಇವಾಗ ಎಲ್ಲ ಪೌಡರ್ ರೆಡಿ ಆಯ್ತು. ಮತ್ತೆ ಈಗ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಸರ್. ನೆಕ್ಸ್ಟ್ ಏನು ವಿಧಾನ? ಇವಾಗ ನೋಡಿ ಆಯಿಲ್ ಹಾಕ್ತಾ ಇದೀನಿ. ಈಗ ವಾಂಗಿಬಾತ್ ಆಕ್ಚುಲಿ ಎಷ್ಟು ಆಯಿಲ್ ಬಿತ್ತು? ಇದೆ ಒಂದು 3-4 ಸ್ಪೂನ್ ಇದೆ ಸರ್ ಅದರಲ್ಲಿ. ಓಕೆ. ಸಾಸಿವೆ ಹಾಕ್ತಾ ಇದೀನಿ. ಫಸ್ಟ್ ಸಾಸಿವೆ ಎಷ್ಟು ಸರ್? ಇದೆ 1 ಸ್ಪೂನ್ ಅಷ್ಟು ಸರ್. 1 ಸ್ಪೂನ್. ಅದು ಚಟಾಪಟ ಅನ್ಬೇಕು ಇವಾಗ ಸಾಸಿವೆ. ಕಡಲೆಬೇಳೆ ಒಂದು 2 ಸ್ಪೂನ್ ಕಡಲೆಬೇಳೆ. 2 ಸ್ಪೂನ್ ಕಡಲೆಬೇಳೆ. ಉದ್ದಿನ ಕಾಳು 2 ಸ್ಪೂನು. ಸ್ವಲ್ಪ ಚೆನ್ನಾಗಿ ಫ್ರೈ ಕೆಂಪು ಕಲರ್ ಬರಬೇಕಾಗ.
ಸರ್ ಕೆಂಪು ಕಲರ್ ಬಂತಾ? ಬಂತು ಸರ್. ಇವಾಗ ಈಗ? ನೋಡಿ, ಈಗ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಒಂದು 2 ಸ್ಪೂನ್ ಸರ್. ಒಂದು 10-15 ಇದೆ. 10-15 ಗೋಡಂಬಿ. LG ಹಿಂಗ್ ಹಾಕ್ತಾ ಇದ್ದೀನಿ. LG ಹಿಂಗು. ಎಸ್ ಸರ್. ಎಸ್. ಓಹೋ, ಹಿಂಗ್ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ ಸರ್, ಘಮ. ಈಗ ಕರಿಬೇವು ಹಾಕ್ತಾ ಇದ್ದೀನಿ. ಇದೆಷ್ಟು ಇಟ್ಕೊಂಡಿರಿ ಸರ್ ಬ್ರಿಂಜಾಲ್? ಸರ್ ಇದ್ರಲ್ಲಿ ಇದೆ ಒಂದು ಬದನೆಕಾಯಿ. 6-7 ಬದನೆಕಾಯಿ ಇದೆ ಸರ್ ಇದ್ರಲ್ಲಿ. ಮೈಸೂರು ಈರಂಗೆರೆ ಬದನೆಕಾಯಿ. ಮೈಸೂರು ಈರಂಗೆರೆ ಬದನೆಕಾಯಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಇವಾಗ. ಇವಾಗ ಹೋಳಿಗೆಯಾಗಿ ಉಪ್ಪು ಹಾಕ್ತಾ ಇದ್ದೀನಿ, ಅಂದ್ರೆ ಆ ಬದನೆಕಾಯಿಗೆ ಒಂಚೂರು ಉಪ್ಪು ಹಿಡಿಲಿ ಅಂತ ಅಂದ್ಬಿಟ್ಟು. ಓಕೆ ಓಕೆ ಸರ್ ಇವಾಗ ಒಂದು 2 ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ ಬದನೆಕಾಯ. ಓಕೆ, ಸಾಫ್ಟ್ ಆಗ್ಲಿ ಅಂತ. ಸರ್ ನೋಡಿ ಇವಾಗ ಒಂದು 2 ನಿಮಿಷ ಆಯ್ತು. 2 ನಿಮಿಷ. ಇದು ಸಾಫ್ಟ್ ಆಗೋಕ್ಕೋಸ್ಕರ ಇಟ್ರಿ. ನೋಡಿ ಸಾಫ್ಟ್ ಆಗಿದೆ ಫುಲ್. ಓಕೆ ಸರ್. ಈಗ ಹುಣಸೆ ಹಣ್ಣಿನ ರಸ ಇದೆ, 2 ಸ್ಪೂನ್ ಇದೆ ಸರ್. ಇವಾಗ ಜಾಸ್ತಿ ಮಾಡ್ಕೊಂಡಿದ್ದೆ ಪುಡಿನ, ಆದ್ರೆ ಎಷ್ಟು ಬೇಕು ಅಷ್ಟು ಮಾತ್ರ. ಈಗ 3-4 ಜನಕ್ಕೆ ಆಗಷ್ಟು ಮಾತ್ರ ಹಾಕ್ತಾ ಇದ್ದೀನಿ ನಾನು. 1 2 3 4. ಇದು 4 ಜನಕ್ಕೆ ಆಗಷ್ಟು ನಮ್ಮ ವಾಂಗಿಬಾತು. ಒಬ್ರಿಗೆ 1 ಸ್ಪೂನ್. ಎಸ್ ಸರ್. ನೋಡಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ಉಳಿದಿದ್ದೆಲ್ಲ ಹಾಕ್ಬಿಡ್ತೀರಿ? ಎಸ್ ಸರ್, ಫುಲ್. ಅನ್ನ ಹಾಕ್ತಾ ಇದ್ದೀನಿ ಇವಾಗ. ನೋಡಿ ಈಗ ಅನ್ನ ನೋಡಿ, ಫಸ್ಟು ಹೋಳಿಗೆ ಹಾಕಿದ್ದೆ, ಇವಾಗ ಅನ್ನಕ್ಕೆ ಎಷ್ಟು ಬೇಕಷ್ಟು ರುಚಿ ತಕ್ಕಷ್ಟು ಹಾಕ್ತಾ ಇದ್ದೀನಿ. ಕಮ್ಮಿ ಆದ್ರೆ ನೀವು ಹಾಕೋಬಹುದು. ಸರಿ, ಈಗ ಕಲಿಸ್ಬಿಡೋದು ಅಷ್ಟೇ. ಕಲ್ಸೋದು ಸರ್. ನೋಡ್ರಿ, ವಾಂಗಿಬಾತ್ ಅಂತಿದ್ವಿ ನಾವು. ಸ್ವಾಮೀಸ್ ಫುಡ್ ಕಾರ್ಡ್ದು ವಾಂಗಿಬಾತು ಸಿಕ್ಬಿಡ್ತು. ಆಹಾ, ಬಂತು ನೋಡಿ, ಎಲ್ಲ ಬಣ್ಣ ಬಂತೀವಲ್ಲ. ಇದಕ್ಕೆ ಇನ್ನೊಂಚೂರು ತುಪ್ಪ ಹಾಕಿದ್ರೆ ಸರ್ ಏನೋ ಸಾಕಾಗಿರುತ್ತೆ ಸರ್. ಆಮೇಲೆ ಪೌಡರ್ ಕೂಡ ಎಷ್ಟು ಬೇಕಷ್ಟು ಹಾಕೋಬೇಕಲ್ಲ? ಹೌದು ಹೌದು. ಮತ್ತೆ ಪೌಡರ್ಗಳು ಆಡ್ ಈಗ ಮನೇಲಿ ಈಗ ಅನ್ನ ಮಾಡ್ಬೇಕು, ಈಗ ಕಲಿಸ್ತಾ ಇರ್ತಾರಲ್ಲ, ಪೌಡರ್ ಏನಾದ್ರು ಕಮ್ಮಿ ಆಯ್ತು ಅಂದ್ರೆ ಹಾಕಬಹುದು. ನೋಡಿ ಇವಾಗ ನಂದಿನಿ ತುಪ್ಪ ಘಮಕ್ಕೋಸ್ಕರ ಸುಮ್ನೆ ಒಂಚೂರು ಹಾಕ್ತಾ ಇದ್ದೀನಿ ಅಷ್ಟೇ. ನೋಡಿ ವಾಂಗಿಬಾತ್ ರೆಡಿ ಸರ್. ಸ್ವಾಮೀಸ್ ಬೋಗಾದಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಗಾರ್ನಿಶ್. ವೀಕ್ಷಕರೇ, ನಮ್ಮ ಸ್ವಾಮೀಸ್ ಬೋಗಾದಿ ವಾಂಗಿಬಾತ್ ಕೇಳ್ತಿದ್ರಿ, ಆ ರೆಸಿಪಿ ಸಿಕ್ಕಿದೆ ನೋಡಿ. ನಾನು ಇವಾಗ ಟೇಸ್ಟ್ಗೋಸ್ಕರ ಸ್ವಲ್ಪ ತೊಗೊಂಡಿದ್ದೀನಿ. ಮೇನ್ ವಾಂಗಿಬಾತ್ ಅಂದರೆ ಇದೇ ಭೂಷಣ. ಯಾವುದು? ಬದನೆಕಾಯಿ. ಆಮೇಲೆ ನಮಗೆ ಗೋಡಂಬಿ ಇರ್ತದೆ. ವಾಂಗಿಬಾತಿಂದು ತಟ್ಟೆಯಲ್ಲಿ ಬಂದ ತಕ್ಷಣ ಬರಬೇಕದು ಪರಿಮಳ, ಆವಾಗಲೇ ಅದು ವಾಂಗಿಬಾತು. ಆ ಪರಿಮಳ ನಮಗೆ ಮೂಗಿಗೆ ತಾಗ್ತಾ ಇದೆ. ಸೊ ಹಾಗಾಗಿ ಬಾಯಲ್ಲಿ ಫಸ್ಟ್ ನೀರು ಬರ್ತದೆ. ಹಾಗೆ ನೋಡಿ, ಸೊ ತಡ ಮಾಡೋದೇ ಬೇಡ. ಗೋಡಂಬಿ ಒಟ್ಟಿಗೆ ಬದನೆಕಾಯಿ ಒಟ್ಟಿಗೆ ನಮ್ಮ ವಾಂಗಿಬಾತ್. ಈ ರೆಸಿಪಿಯಲ್ಲಿ ಆ ಪರಿಪಕ್ವತೆ ಟೇಸ್ಟ್ ಎದ್ದು ಕಾಣ್ತದೆ. ವಾಂಗಿಬಾತಿಂದ ನಿಮಗೆ ಮುಂಚೆಯಿಂದನೂ ಪರಿಚಯ ಇರ್ತದೆ ಯಾವ ರೀತಿ ಇರುತ್ತೆ ವಾಂಗಿಬಾತ್ ಅಂತ. ಬಟ್ ಒಂದೊಂದು ಹೋಟ್ಲು ರೆಸಿಪಿ, ಒಂದೊಂದು ಕೇಟ್ರಿಂಗು, ಒಂದೊಂದು ಮನೆಯದು ವಿಭಿನ್ನವಾಗಿರ್ತದೆ. ಆ ವಿಭಿನ್ನತೆ ಟೇಸ್ಟಲ್ಲಿ ಇದು ಸ್ವಾಮಿ ಅವ್ರದ್ದು ಅದ್ಭುತವಾದ ವಾಂಗಿಬಾತ್. ಇದು ಕೂಡ ಸಿಗುತ್ತೆ. ಫುಡ್ ಕಾರ್ಟಿಗೆ ಬನ್ನಿ, ಅಡ್ರೆಸ್ಸು ಲೊಕೇಶನ್ ಕೊಟ್ಟಿರ್ತೀನಿ ನೋಡಿ. ಉದುರಾಗಿ ಆಹಾ, ಏನು ರೀ ವಾಂಗಿಬಾತ್ ಅನ್ನೋ ಒಂದು ವರ್ಡ್ ಕಿವಿಗೆ ಸ್ಟಿಂಪು, ಹಂಗೆ ಮೇಲೆ ರುಚಿ ಕೂಡ ನಾಲ್ಗೆಗೆ ಆಹಾ ಆಹ್ಲಾದಕರವಾದ ಒಂದು ಸ್ವಾದ. ಗೋಡಂಬಿ ಇರಬೇಕು. ಒಳ್ಳೆ ಆ್ಯಡೆಡ್ ಫ್ಲೇವರ್ ಅದು. ಇನ್ನೂ ಅದ್ಭುತವಾದ ರೆಸಿಪಿ ತೋರಿಸ್ತಾರೆ. ಮತ್ತೆ ಬರ್ತೀವಿ ಮೈಸೂರಿಗೆ. ಮಳೆ ಬರ್ತಾಯಿದೆ,
ಅಂಥದ್ರಲ್ಲಿ ಇಂಥದ್ದೊಂದು ವಾಂಗಿಬಾತು ನೀವು ಮಾಡ್ಕೊಳ್ಳಿ. ಮಳೆಗಾಲ ಮುಗಿದ್ರಾಗ ಮಾಡ್ಕೊಂಬಿಟ್ಟು ನಮಗೆ ಕಾಮೆಂಟ್ಸ್ ಹಾಕಿ. ಮೈಸೂರವರು ಅಡ್ರೆಸ್ಸು ಲೊಕೇಶನ್ ಹುಡ್ಕೊಂಡು ಬಂದು ಟೇಸ್ಟ್ ಮಾಡಿ. ಯಾವುದು? ಸ್ವಾಮೀಸ್ ಬುಗಾದಿ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.